ಇದು ಬಂದು 1190cc ಇಂಜಿನು 4 ಸಿಲಿಂಡ್ರು ಮೂತಾಗಿ ಓಡ್ತದೆ. ಅದೇನಿಲ್ಲ ಅಲ್ಲೇ ನೋಡೋಣ ಇವ್ರದ್ದೇ ಗಾಡಿ ಇದು. ಬೇಸ್ ಚೆನ್ನಾಗದ ಅಲ್ವ ಬರೋಣ. ನಮಸ್ಕಾರ ಗುರು, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನೋಡ್ತಾ ಇರ್ಬೋದು ಸ್ವಿಫ್ಟ್ ಡಿಸೈರ್ VXi ವೇರಿಯಂಟ್ ಐತೆ ಗೈಸ್. ಇದು ಬಂದು 2024 ಮಾಡಲು ಹೊಸದು, ಈಗ ರೀಸೆಂಟಾಗಿ ತೊಗೊಂಡು ನೋಡ್ಬೋದು ಗೈಸ್. ಈಗ ಇದು ಬಂದು 1190cc ಇಂಜಿನು 4 ಸಿಲಿಂಡ್ರು, ಆಮೇಲೆ 88 HP ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಗೈಸ್. ಆಮೇಲೆ ನ್ಯೂಟನ್ ಮೀಟರ್ ಬಂದು 119 ನ್ಯೂಟನ್ ಮೀಟರ್ ಟಾರ್ಕು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ ನೋಡ್ಬೋದು. ಅಲ್ಲೊಂದು ಸೆನ್ಸರ್ ಕೊಟ್ಟವ್ರೆ, ಆಮೇಲೆ ಬ್ಯಾಟ್ರಿ, ಇಲ್ಲಿ ಕೂಲೆಂಟು, ಅದಾದಮೇಲೆ ಅಲ್ಲಿ ವೈಫರು. ಇಷ್ಟೇ ಗೈಸ್. ಮುಂದೆಯಿಂದ ಆಮೇಲೆ ಮುಂದೆ ನೋಡೋದು ಇದೆರಡು ಬಲ್ಪಾಗೋ ಕೊಟ್ಟವ್ರು VXi ಅಂತ. ಆಮೇಲೆ ಅದೆಲ್ಲ ಲೈಟ್ ಇಲ್ಲಿ ರೋಡಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಗೈಸ್, ಅದಕ್ಕೆ. ಆಮೇಲೆ ಬರ್ರಿ ಇಲ್ಲಿ ನೋಡ್ಬೋದು ಒಳಗಡೆ ಇಲ್ಲೊಂದು ಬ್ರಿಡ್ಜ್ ಅಂತ ಕೊಟ್ಟವ್ರೆ, ಎಲ್ಲದಕ್ಕೂ ಕೊಟ್ಟವ್ರೆ. ಇಲ್ಲೊಂದು ಮ್ಯಾಟು. VXi ಅಲ್ವಾ ಗೈಸು, ನಾರ್ಮಲಿ ಇದೇನು ಕೊಡೋಲ್ಲ, ಟಚ್ ಸ್ಕ್ರೀನು. ಇದೊಂದು ಕೊಟ್ಟವ್ರೆ. AC 2 ಏರ್ ಬ್ಯಾಗ್ ಬರ್ತದೆ ಇದಕ್ಕೂ. ಆಮೇಲೆ 80 ಸ್ಪೀಡ್ ಅಂತ ಹಾಕೋರೆ, ಇವಾಗಲ್ವ ತೊಗೊಂಡಿದ್ದು. ಅದಾದಮೇಲೆ ಎಲ್ಲ ಇಳಿಸೋದೆಲ್ಲ ಕೊಡೋರೆ, ನೋಡ್ಬೋದು. ಅಲ್ಲಿ ಆ ಕಡೆ ಹೋಗೋಣ ಬರ್ರಿ ಗೈಸ್. ಈಗ ಆ ಕಡೆ ಸಾಕು. ಇದ್ರಲ್ಲಿ ಅಲಾಯ್ ವೀಲ್ ಒಂದು ಕೊಡೋಲ್ಲ. ಆಮೇಲೆ ಹಿಂದೆ ಬೂಟ್ ಸ್ಪೇಸ್ ತೋರಿಸ್ತೀನಿ ಬರ್ರಿ ಗೈಸ್. CNG ಇಲ್ವಲ್ಲ ಸಿಲಿಂಡ್ರು, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬೂಟ್ ಸ್ಪೇಸ್ ಐತೆ. ನೋಡ್ಬೋದು ಇಲ್ಲಿ ಇಷ್ಟೊಂದು ಬೂಟ್ ಸ್ಪೇಸ್ ಐತೆ. ಅದಾದಮೇಲೆ ಹಿಂದೆಯಿಂದ ನೋಡೋದು ಹಿಂಗೆ ಅನಿಸ್ತದೆ. ಆಮೇಲೆ ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ. ಅಪ್ಪ ಹೆಲ್ಮೆಟು ಟಚ್ ಆಯ್ತದೆ ಗೈಸ್. ಇಲ್ಲಿ ನೋಡ್ಬೋದು, ಇಲ್ಲಿ ಫ್ರಂಟಿಂದ ಹಿಂಗೆ ಲುಕ್ ಬರ್ತದೆ. ಆಮೇಲೆ ಇಲ್ಲಿ 12 ವ್ಯಾಟ್ಸ್ದು 120 ವ್ಯಾಟ್ಸ್ದು ಒಂದು ಇದು ಕೊಟ್ಟವ್ರೆ ಸಾಕೆಟು. ಆಮೇಲೆ USB Xದು ಇದ್ರದ್ದು. ಅದಾದಮೇಲೆ ಇಲ್ಲೂ ಒಂದು ಕೊಟ್ಟವ್ರೆ ಗೈಸ್ ಹಿಂದೆ. ಇಲ್ಲಿ 12 ವ್ಯಾಟ್ದು. ಆಮೇಲೆ ಇಲ್ಲೊಂದು AC ಉಂಟು ಕೊಟ್ಟವ್ರೆ ಪ್ಯಾಸೆಂಜರ್ಗೆ. ಆಮೇಲೆ ನೋಡೋದು ಕೀ ಆನ್ ಮಾಡ್ತೀನಿ ಗೈಸ್. ಕೀ ನೋಡ್ಬೋದು, 2 ಕೀ ಹಿಂಗೆ ಕೊಟ್ಟವ್ರೆ. ನೋಡೋದು ಹಿಂಗೆ ಆನೈತದೆ ಗೈಸ್. ಇಲ್ಲಿ ನೋಡಿ, ಇದು ಒತ್ತಿದ್ರೆ ಹಂಗೆ ಹೋಯ್ತದೆ. ಆಮೇಲೆ ಮಾಮೂಲಿ ಇದು ಅಡ್ಜಸ್ಟ್ ಮಾಡ್ಕೊಳ್ಳೋದು, ಲೆಫ್ಟಿಗೆ ಬೇಕಾ ರೈಟಿಗೆ ಬೇಕಾ ಅಂತ. ಆಮೇಲೆ ಇಳಿಸೋದೆಲ್ಲ ನಾರ್ಮಲ್ ಗೈಸ್. ಪವರ್ ಶೇರಿಂಗು. ಇಲ್ಲಿ ಅವರೇಜ್ ತೋರಿಸ್ತದೆ, ನೋಡ್ಬೋದು. ಇಲ್ಲಿ ಅವರೇಜು 18 ಕಿಲೋಮೀಟ್ರ್ ಅಂತ ತೋರಿಸ್ತದೆ. ಅದಾದಮೇಲೆ 15 ಕಿಲೋಮೀಟ್ರ್ ಅವರೇಜು, ರೇಂಜ್ 18 ಕಿಲೋಮೀಟ್ರ್ ತೋರಿಸ್ತಿಲ್ಲ, ಅದು ಸ್ಟಾರ್ಟ್ ಆದಮೇಲೆ ತೋರಿಸೋದು. ನೋಡ್ಬೋದು ಅದ್ರಲ್ಲಿ ಲೈಟ್ ಆನ್ ಆಗೈತೆ. ಆಮೇಲೆ ಅದೇ ಆಟೋಮೆಟಿಕ್ಕು. ಇಲ್ಲಿ ನೋಡ್ಬೋದು ಗೈಸ್, ಅದೇ ಆಟೋಮೆಟಿಕ್ದು ಆಫ್ ಕ್ಲಚ್ ಇಡ್ರೆ. ಆಮೇಲೆ ಇದು ಕೆಳಗಡೆ ಮೇಲ್ಗಡೆ ಡೌನ್ ಮಾಡೋದು, ಅಡ್ಜಸ್ಟ್ ಮಾಡ್ಕೊಳ್ಳೋದು ಲೈಟು ಅದು. ಅದಾದಮೇಲೆ ಇಲ್ಲಿ ನಾರ್ಮಲ್ ಸಿಸ್ಟಮ್ ಗೈಸ್. AC ಒಂದು ಕೊಟ್ಟವ್ರೆ, ನೋಡೋದು ಕೇಳಿಸ್ಕೊತಾ ಇರ್ಬೋದು. AC ಗೊತ್ತೈತೆ. ಅದಾದಮೇಲೆ ಇಲ್ಲಿ ಯಾವ ಕಡೆ ಬೇಕೋ ಆ ಥರ ಸೆಟ್ಟಿಂಗ್ ಮಾಡ್ಕೊಳ್ಳೋದು. ಇಲ್ಲಿ ಈಚೆ ಏರು ಒಳಗಡೆ ಬರೋಕ್ಕೆ ಇಲ್ಲಿ ಅದೆಲ್ಲ ಲೈಟ್ ಕೊಟ್ಟವ್ರೆ. ಆಮೇಲೆ ಇದು ಡೋರ್ ಲೈಟು ಇತ್ತ ಗೈಸ್. ಆಮೇಲೆ ಇಲ್ಲಿ ಕಂಟ್ರೋಲ್ ಕೊಟ್ಟವ್ರೆ, ನೋಡೋದು ಅಲ್ಲಿ ಕಂಟ್ರೋಲ್ ಆಯ್ತದೆ. ಇದು ಮ್ಯೂಟ್ ಬಟನ್ನು, ಇದು ಬ್ಲೂಟೂತು, ಇದು ಕಾಲ್ ಎತ್ತೋದು ಏರ್ ಬ್ಯಾಗ್ ಕೊಟ್ಟವ್ರೆ. ಅದಾದಮೇಲೆ ಗೈಸ್ ಇಲ್ಲಿ ಒಂದು ಮಿರರ್ ಕೊಟ್ಟಿಲ್ಲ, ಅಲ್ಲಿ ಕೊಟ್ಟಿರಬೇಕು. ಇಲ್ಲೊಂದು ಮಿರರ್ ಕೊಟ್ಟವ್ರೆ, ನೋಡ್ಬೋದು. ಇಲ್ಲಿ ಲೈಟ್ ಕೊಟ್ಟವ್ರೆ. ಆಮೇಲೆ ಇಲ್ಲಿ ಮೈಕ್ 2 ಮೈಕ್ ಕೊಟ್ಟವ್ರೆ. ಆಮೇಲೆ ಒಂದು ಮಿರರು. ಹಿಂದೆ ನೋಡ್ಬೋದು ಗೈಸ್, ಸೀಟ್ ಕವರ್ ಅವರೇ ಕೊಟ್ಟಿರೋದು. ಆಮೇಲೆ ಡಿಸ್ಟೆನ್ಸ್ ಸ್ವಲ್ಪ ಇಷ್ಟೈತೆ ಗೈಸ್. ಬರ್ರಿ ಹೋಗ್ಬೇಕಾರೆ ಸಿಗೋಣ. A few moments later. ಆಮೇಲೆ ಗೈಸ್ ಇಲ್ಲಿ ನೋಡ್ಬೋದು ಬೂಟ್ ಸ್ಪೇಸು.
ಇಷ್ಟು ಕೊಡೋರೆ. ಅದಾದಮೇಲೆ ಗೈಸು ಇಲ್ಲಿ ನೋಡ್ಬೋದು ವೈಫರ್ದು ಆ ಕಡೆ ಈ ಕಡೆ ಹೆಡ್ಲೈಟು ಗೈಸ್. ಫಾಗ್ ಲೈಟ್ದು ಅಲ್ಲಿ ಐತಲ್ಲ ಅಲ್ಲಿ ಸ್ವಿಚ್ಚು, ಅಲ್ಲಿ ಆ ಸ್ವಿಚ್ಚು ಫಾಗ್ ಲೈಟ್ದು ಗೈಸ್. ಅದಾದಮೇಲೆ ಇಂಡಿಕೇಟ್ರು ಹಿಂಗೆ ಆಮೇಲೆ ಇಲ್ಲಿ ಗೊತ್ತಲ್ಲ ಇಲ್ಲಿ ಇದು ಕೊಡೋರು ಗೈಸ್. ಆಮೇಲೆ ಹಿಂದೆ ಒಂದು ಲೈಟ್ ಕೊಡೋರೆ. ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಹಿಂದೆನೂ ಸ್ವಲ್ಪ ಸೀಟ್ ಇದು ಕೊಡೋರೆ. ಸೀಟಲ್ಲಿ ಗೈಸ್ ಇದೊಂದು ಕೊಟ್ಟವ್ರೆ ಗೈಸ್. ಕಪ್ ಹೋಲ್ಡ್ರು ಕೊಡೋರು 2 ಹಿಂಗೆ ಎಳ್ಕೊಳ್ಳೋದು ಹಿಂಗೆ ಹಾಕೋದು. ಆಮೇಲೆ ಅದನ್ನು ತೆಗಿಯೋದಂತೆ ಅಲ್ಲಿ ನೋಡ್ಬೋದು ಗೈಸ್. ಆಮೇಲೆ ಇದು ನಾರ್ಮಲ್ ಗೈಸ್ ಎಲ್ಲ 3 ಕೊಟ್ಟಿರ್ತಾರೆ. ಡ್ರೈವರ್ ಸೀಟ್ ಕೊಟ್ಟಿರಲ್ಲ, ನೋಡ್ಬೋದು ಅಲ್ಲೂ ಕೊಟ್ಟವ್ರೆ. ಇಲ್ಲಿ ಡ್ರೈವರ್ ಸೀಟ್ ಕೊಡೋಲ್ಲ. ಆಮೇಲೆ ಇಲ್ಲಿ ನೋಡ್ಬೋದು ಇಲ್ಲೂ ಕೊಟ್ಟವ್ರೆ. ಬರ್ರಿ ಗೈಸ್ ಈಗ ಹೋಗ್ಬೇಕಾರೆ ಸಿಗೋಣ. ಮ್ಯಾನ್ಯುವಲ್ ಗೇರು ಗೈಸ್ 5+1. ಆಮೇಲೆ ನಾರ್ಮಲ್ ಗೈಸ್ ಕ್ಲಚ್ಚು ಬ್ರೇಕು ಎಕ್ಸ್ಲೀಡ್ರು. ಸರಿ ಗೈಸ್ ಹೋಗ್ಬೇಕಾದ್ರೆ ಸಿಗೋಣ ಬನ್ನಿ. ನಡಿ ಅದೇನಿಲ್ಲ. ನೋಡ್ಬೋದು ಗೈಸ್ ಸ್ಮೂತಾಗಿ ಓಡ್ತದೆ, ಅದೇನಿಲ್ಲ. ಅಲ್ಲ ನೋಡೋಣ ಇವ್ರದ್ದೇ ಗಾಡಿ ಇದು. ಮುನ್ನೋಣ ಕಿಲೋಮೀಟ್ರ್ ತೋರ್ಸಂಗೆ 564. ಅಷ್ಟೊಂದು ಓಡಿಸ್ತಾ? Few inches later. ಬೇಸ್ ಚೆನ್ನಾಗದ ಅಲ್ವ ಬರೋಣ.